ಕುಮಟಾ ಶಿರಸಿ ರಸ್ತೆಯು ಮೇಲ್ದರ್ಜೆಗೆ ಏರಿ 6ರಿಂದ 7 ವರ್ಷಗಳು ಕಳೆಯುತ್ತಾ ಬಂದರೂ 70ರಷ್ಟು ಕಾಮಗಾರಿ ಮಾಡಿ ಉಳಿದ 30ರಷ್ಟು ಕಾಮಗಾರಿ ಬಾಕಿ ಉಳಿಸಿಕೊಂಡಿದ್ದಾರೆ. ಇದರಿಂದ ಅಳ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆನೆಗುಂದಿ, ಅಳ್ಕೋಡ್ ಹಾಗೂ ಯಾಣ ಕ್ರಾಸ್, ಕೊಡಂಬಳೆ ಭಾಗದಲ್ಲಿ ರಸ್ತೆಯಲ್ಲಿ ನಿತ್ಯವೂ ಸಂಚರಿಸುವ ವಾಹನ ಸವಾರರಿಗೆ ಹೊಂಡಗಳನ್ನ ತಪ್ಪಿಸಿ ಪ್ರಯಾಣಿಸುವುದು ಸವಾಲಿನ ಕೆಲಸವಾಗಿದೆ. ರಸ್ತೆಯ ದುಸ್ಥಿತಿಯನ್ನ ಖಂಡಿಸಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಅವರು ಅಳ್ಕೋಡ್ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ನಡೆಯುತ್ತಿರುವ ವೇಳೆ ರಸ್ತೆಯ ದುರಸ್ತಿಯ ಬಗ್ಗೆ ಪ್ರಶ್ನಿಸಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯ ಗಮನಕ್ಕೆ ಇನ್ನೂ ತಂದಿಲ್ವಾ ಎಂದು ಪ್ರಶ್ನಿಸಿದ್ರು. ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕುಮಟಾ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿ ರಸ್ತೆಯಿಂದಾಗುವ ಸಮಸ್ಯೆಯನ್ನ ಗಮನಕ್ಕೆ ತರಬೇಕೆಂದು ಆಗ್ರಹಿಸಿದ್ರು. ಅದಾಯ್ತು, ಈಗ ಮಳೆ ಮುಗೀತು, ಈಗ ಧೂಳು ಸ್ಟಾರ್ಟ್ ಆಗಿದೆ. ಆ ಧೂಳಲ್ಲಿ ಒಂದು ಬಸ್ ಮುಂದೆ ಹೋದ್ರೆ, ಒಂದು ಗಾಡಿ ಮುಂದೆ ಹೋದ್ರೆ, ಒಂದು ಬೈಕ್ ಮತ್ತೆ ದಿನನಿತ್ಯ ಸ್ಕೂಲ್ ಮಕ್ಕಳ ಗಾಡಿ ಎಷ್ಟು ಓಡಾಡ್ತಾರೆ. ಅಷ್ಟು ಮಕ್ಕಳದ್ದು ಪರಿಸ್ಥಿತಿ ಹೆಂಗದಂದ್ರೆ ದಿನನಿತ್ಯ ಹೆಚ್ಚು ಕಟ್ಟು 3-4 ಜನ ಮಕ್ಕಳು ಮನೇಲಿ ಬರ್ತಾರೆ. ಆ ಧೂಳಿನಿಂದಲೇ ಇಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ಈ ಪಂಚಾಯತ್ ನೀವು ಇಷ್ಟು ದಿನ ನೋಡ್ತಿದ್ದೀವಿ ಪರಿಸ್ಥಿತಿ ಹಿಂಗಾಗುತ್ತೆ. ಆದರೆ ನೀವು ಯಾರು ಕೂಡ ಅವ್ರನ್ನ ಕರೆಸೋದಾಗಲಿ ಮಾಡೋದಾಗಲಿ ನೀವು ಏನು ಪ್ರಯತ್ನ ಮಾಡಿದ್ದಾರೆ ಕೇಳಲಿಕ್ಕೆ ಅಂತ ನಾವು ಬಂದಿದ್ದೀವಿ. ಅಧ್ಯಕ್ಷ ನಾವು ಕೂಡ ಹೇಳಾಗುತ್ತೆ ಅಲ್ಲದೀಗ ನೋಡಿ ಪರಿಸ್ಥಿತಿ ಅಂತ ಹೇಳಿದ್ರೆ ನಿಮಗೂ ಸ್ಪಂದಿಸೋದಿಲ್ಲ ಅಂತಂದ್ರೆ, ಹೋರಾಟಕ್ಕೂ ಸ್ಪಂದಿಸೋದಿಲ್ಲ, ಜನರಿಗೆ ಸ್ಪಂದಿಸೋದಿಲ್ಲ ಅಂತಂದ್ರೆ ನಾವು ಎಲ್ಲಿ ಹೋಗ್ಬೇಕು? ಪರಿಸ್ಥಿತಿ ಮುಂದೆ ಹೇಗೆ ಜನ ಬದುಕಬೇಕೋ ಬೇಡ ಅನ್ನೋ ಪರಿಸ್ಥಿತಿ ಬಂದು ನೋಡೋದು. ಯಾರನ್ನ ಕೇಳ್ಬೋದು? ಏನು ಮಾಡೋದು? ಮುಂದಿನ ನಿರ್ಧಾರ ನೀವು ಒಂದೇ ನಾವೀಗ ಹೋರಾಟಕ್ಕೆ ರಸ್ತೆಗೆ ಇಳಿದು ಎಲ್ಲ ಮಾಡಾಯ್ತು. ರಸ್ತೆ ಗಿಡ ನೆಟ್ಟು ಅಷ್ಟು ಅವ್ರಿಗೇನು ಮರ್ಯಾದೆ ಇದ್ರೆ ಮಾಡಬೇಕು, ಆ ಮಟ್ಟಕ್ಕೆ ಮಾಡಿದ್ದಾರೆ. ನಂತರ ಕುಮಟಾ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿದಾಗ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಇದೇ ವಿಚಾರವಾಗಿ ಸಹಾಯಕ ಆಯುಕ್ತರನ್ನ ಭೇಟಿಯಾಗಿ ಚರ್ಚಿಸಲು ಆಗಮಿಸಿದ್ರು. ನಂತರ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಶಿರಸಿ ಕುಮಟಾ ರಸ್ತೆಯು ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟ ಗ್ರಾಮಸ್ಥರಿಗೆ ಪರಿಹಾರದ ಹಣವನ್ನ ನೀಡಲಾಗಿರುವ ಬಗ್ಗೆ ಸಹಾಯಕ ಆಯುಕ್ತರಿಂದ ಮಾಹಿತಿ ಪಡೆದುಕೊಂಡ್ರು. ಅಲ್ಕೋಡ್ದು 13 ಪೇಮೆಂಟ್ ಬಾಕಿ ಇದೆ ಸರ್. ಆರ್ಬಿಟ್ರೇಷನ್ DC ಆಫೀಸಿಂದ ಆರ್ಡರ್ ಆಯಿತು. ಅದಾದಮೇಲೆ ಅಲ್ಕೋಡ್ ಪೇಮೆಂಟ್ ಅಪ್ರೂವ್ ಆಗಿ ಬಂತು ನಮಗೆ. ಸೊ 13 ಪೇಮೆಂಟ್ ಇವಾಗ ನಾವು ಭೂಮಿ ರಾಷ್ಟ್ರ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದರಲ್ಲಿ 4 ಅಪ್ಲೋಡ್ ಮಾಡಿದೆ, ವೆರಿಫಿಕೇಶನ್ ಹೋಗಿದೆ PD ಆಫೀಸ್. ಬಾಕಿ ಇದು 8 ನಮ್ಮ ಹತ್ರ ಬಾಕಿದೆ ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತಾ ಇದ್ದಾರೆ, ಕೊಡ್ತಾ ನಾವು ಅಪ್ಲೋಡ್ ಮಾಡ್ತೀವಿ ಸರ್. ಅದು ಹಳೇದು 10 ಪೇಮೆಂಟಲ್ಲಿ 3 ಆಗಿದೆ, 4 ಟೆಕ್ನಿಕಲ್ ಇಶ್ಯೂ ಇದೆ. ಅಲ್ಲಿಂದ ಅವರು ಅದು TDS ಕಟ್ ಮಾಡ್ದೇನೆ ಹಂಗೆ ಅಪ್ಲೋಡ್ ಮಾಡಿದ್ದಾರೆ. ಅದು ಇಶ್ಯೂ ಆಗಿ ಅಲ್ಲಿ ಸ್ಟಕ್ಅಪ್ ಆಗಿದೆ. 2 TDS ಇದು ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಮಾಡ್ತಾರೆ. ಸೊ ಅದು ಹಂಗೆ ಅಪ್ಲೋಡ್ ಮಾಡಿದ್ದಾರೆ. ಸೊ ಅಲ್ಲಿ 4 ಟೆಕ್ನಿಕಲ್ ಇಶ್ಯೂ ಆಗಿ ಅದು ಅಲ್ಲಿ ಸ್ಟಕ್ಅಪ್ ಆಗಿದೆ. ಈ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಚರ್ಚಿಸಲು ಶಾಸಕರಾದ ದಿನಕರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಅಳ್ಕೋಡ್ ಗ್ರಾಮ ಪಂಚಾಯತ್ನಲ್ಲಿ ಸಹಾಯಕ ಆಯುಕ್ತರು, ಗ್ರಾಮ ಪಂಚಾಯತ್ PDO ಹಾಗೂ ಗುತ್ತಿಗೆ ಪಡೆದ RNS ಕಂಪನಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ಹಮ್ಮಿಕೊಳ್ಳಲು ಅಕ್ಟೋಬರ್ 1ರಂದು ಮಧ್ಯಾಹ್ನ 4 ಗಂಟೆಗೆ ಆಯೋಜಿಸಿ ಈ ಬಗ್ಗೆ ಚರ್ಚಿಸಿ ಸೂಕ್ತ ನಿರ್ಣಯ ಕೈಗೊಳ್ಳಲಾಗುವ ನಿರ್ಣಯಕ್ಕೆ ಬರಲಾಯಿತು. ನಂತರ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕರವೇ ಸ್ವಾಭಿಮಾನಿ ಬಣದ ಸದಸ್ಯರು ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡಿದ ಶಾಸಕರಾದ ದಿನಕರ್ ಶೆಟ್ಟಿ ಅವರು, ಸಂಸದರಾದ ಕಾಗೇರಿ ಅವರು ಶಿರಸಿ ಕುಮಟಾ ರಸ್ತೆಯ ಕೆಲವು ಭಾಗಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆಗಿಲ್ಲ. ಈ ಬಗ್ಗೆ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿ ಈ ಬಗ್ಗೆ ವಿಳಂಬವಾಗಿರುವ ಬಗ್ಗೆ ಕಾರಣವನ್ನ ತಿಳಿಯಲು ನನಗೆ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಕಚೇರಿಗೆ ಬಂದು ವಿಚಾರಿಸಿದೆ. ನಾಳೆ ಅಕ್ಟೋಬರ್ 1ರಂದು ಮೀಟಿಂಗ್ ಏರ್ಪಡಿಸಿ ಈ ಬಗ್ಗೆ ಸೂಕ್ತ ನಿರ್ಣಯಕ್ಕೆ ಬರಲಾಗುವುದು ಎಂದು ಹೇಳಿದ್ರು. ಕುಮಟಾ ಶಿರಸಿ ನ್ಯಾಷನಲ್ ಹೈವೇ ರಸ್ತೆ ಪೂರ್ತಿಯಾಗಿಲ್ಲ, ಕೆಲವೊಂದು ಕಡೆ ಎಕ್ವೈರಿ ಆಗಿರಲಿಲ್ಲ. ಈ ನಿಟ್ಟಿನಲ್ಲಿ ಮಾನ್ಯ ಸಂಸದರಾದಂಥ ವಿಶ್ವೇಶ್ವರಯ್ಯ ಕಾಗೇರಿಯವರು ನನಗೆ ಗುರುವಾರ ಫೋನ್ ಮಾಡಿದರು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಆಫೀಸಿಗೆ ಹೋಗಿ ಅದು ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಬರ್ಲಿಕ್ಕೆ ಹೇಳಿದರು.
ಅದರ ನಂತರ ಶನಿವಾರ ಮತ್ತು ರವಿವಾರ 2 ದಿನ ರಜೆ ಇತ್ತು. ಇವತ್ತು ಅದರ ಬಗ್ಗೆ ನಾನು AC ಅವರನ್ನು ಭೇಟಿಯಾಗಿ ಬಂದಿದ್ದೆ. ಆ ಸಂದರ್ಭದಲ್ಲಿ ಅಳಕೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಈ ರಸ್ತೆಯಿಂದಾಗಿ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಬಗ್ಗೆ ಅಳಕೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲರೂ ಬಂದು ಸಮಸ್ಯೆಗೆ ಧ್ವನಿಯಾಗಿದ್ದಾರೆ. ಈ ಸಮಸ್ಯೆ ಬಗೆಹರಿಯುವವರೆಗೂ ಹೋರಾಟ ನಿರಂತರವಾಗಿರುತ್ತದೆ ಎಂದು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಗಳ ಹೇಳಿದರು. ಸಿರ್ಸಿಗುಂಟ ರಾಜ್ಯ ಹೆದ್ದಾರಿ ಏನಿದೆ, ಈಗ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕಾಮಗಾರಿ ಈಗಾಗಲೇ ಚಾಲನೆಯಲ್ಲಿದೆ. ಅಲ್ಲಿ ಹಲವಾರು ಸಮಸ್ಯೆಗಳು ಇದ್ದುದನ್ನು ಕಂಡು ಹಲವಾರು ದಿನದಿಂದ ನಮ್ಮ ಅಲ್ಲಿಯ ಭಾಗದ ಎಲ್ಲ ಜನರು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದು ಎದುರಿಸ್ತಾ ಇದ್ದು, ಆ ಸಮಸ್ಯೆಗಳಿಗೆ ನಾವು ಈಗಾಗಲೇ AC ಅವ್ರನ್ನ ಕೂಡ ಮುಂಚಿನ ಒಂದು ಸಂದರ್ಭದಲ್ಲಿ ಅವ್ರನ್ನ ಸಂಪರ್ಕ ಮಾಡಿ ನಮ್ಗೆ ಈ ಸಮಸ್ಯೆಗೆ ನೀವು ಸ್ಪಂದಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಅಳಕೋಡು ಪಂಚಾಯತ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎಲ್ಲರೂ ಕೂಡ ನಮ್ಮ ಜೊತೆ ಬಂದು ಇವತ್ತು ಆ ಒಂದು ಸಮಸ್ಯೆಗೆ ಧ್ವನಿಯಾಗಿದ್ದಾರೆ. ಮತ್ತು ಅದೇ ರೀತಿಯ ಇಲ್ಲಿ ನಮ್ಮ ಶಾಸಕರು ಶ್ರೀಯುತ ದಿನಕರ್ ಶೆಟ್ಟಿ ಅವರು ಕೂಡ ಆ ಒಂದು ಸಮಸ್ಯೆಗೆ ನಮ್ಮ ಜೊತೆ ಬಂದು ಇವತ್ತು ಗಟ್ಟಿಯಾಗಿ ನಮ್ಮ ಜೊತೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವಗೌಡ, ಸದಸ್ಯರಾದ ವಿನಾಯಕ್ ನಾಯ್ಕ್, ದೀಪಕ್ ನಾಯ್ಕ್, ಶ್ರೀಧರ್ ಪೈ, ಕೃಷ್ಣಗೌಡ ಸೇರಿದಂತೆ ಇತರರು ಇದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.